ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ 2026ರ ಮಾರ್ಚ್ ತಿಂಗಳ ರಾಶಿ ಭವಿಷ್ಯ, 12 ರಾಶಿ ಚಕ್ರಗಳ ಸಂಪೂರ್ಣ ರಾಶಿ ಭವಿಷ್ಯ. ಮಾರ್ಚ್ ತಿಂಗಳಿನಲ್ಲಿ ಯಾವ ರಾಶಿಗೆ ಅದೃಷ್ಟ ಮತ್ತು ಯಾವ ರಾಶಿಗೆ ನಷ್ಟ, ಯಾವ ರಾಶಿಗೆ ಲಾಭ ಮತ್ತು ಯಾವ ರಾಶಿಗೆ ಶುಭ, ಯಾವ ರಾಶಿಗೆ ಅಶುಭ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಒಟ್ಟಿನಲ್ಲಿ 12 ರಾಶಿ ಚಕ್ರ ಚಿಹ್ನೆಯ ಆರೋಗ್ಯ, ಹಣಕಾಸು, ವೃತ್ತಿ, ವ್ಯಾಪಾರ, ಪ್ರೀತಿ, ಸಂಬಂಧಗಳು, ಕುಟುಂಬ, ಶಿಕ್ಷಣ, ಉದ್ಯೋಗ ಈ ಎಲ್ಲ ಮಾಹಿತಿಯನ್ನು ಒಟ್ಟಾರೆಯಾಗಿ ಮೇಷದಿಂದ ಮೀನ ರಾಶಿಯವರೆಗೂ ಸಂಪೂರ್ಣ ರಾಶಿ ಭವಿಷ್ಯ ಮಾರ್ಚ್ 2026ರಲ್ಲಿ ಈ 12 ರಾಶಿಗಳಿಗೆ ಯಾವ ಥರ ಜೀವನ ಇರುತ್ತೆ ಅಂತ ಸಂಪೂರ್ಣವಾಗಿ ಇಂಚಿಂಚಾಗಿ ತಿಳಿಸ್ಕೊಡ್ತೀವಿ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಯಾಕೆಂದರೆ ನಾವು ಹಾಕುವ ಎಲ್ಲ ಜ್ಯೋತಿಷ್ಯ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು. ಮತ್ತು ಸ್ನೇಹಿತರೆ, ಮಹಾಶಿವನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. 12 ರಾಶಿ ಚಕ್ರಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮಾರ್ಚ್ 2026ರಲ್ಲಿ ಮೇಷರಾಶಿಯವರಿಗೆ ಆರೋಗ್ಯ ಭವಿಷ್ಯ ಯಾವ ಥರ ಇರುತ್ತೆ ಅಂದರೆ, ಮಾರ್ಚ್ ತಿಂಗಳಿನಲ್ಲಿ ಸಾಮಾನ್ಯವಾಗಿ ಶಕ್ತಿ ಆಧ್ಯಾತ್ಮಿಕವಾಗಿ ಕಾಣಬಹುದು. ಆದರೆ ಮಿದುಳು ಮತ್ತು ನಾಲಿಗೆ ಸಂಬಂಧದ ತಲೆನೋವುಗಳು ಹೆಚ್ಚಾಗಬಹುದು. ಯೋಗ, ಧ್ಯಾನ ಮತ್ತು ಸಮತೋಲನ ಆಹಾರ ಮುಖ್ಯ. ಹಣಕಾಸಿನ ಒತ್ತಡದಿಂದ ಮಾನಸಿಕ ಕುಶಲತೆ ಮೇಲೆ ಪ್ರಭಾವ ಬೀರುತ್ತದೆ. ಹಣಕಾಸಿನ ಸ್ಥಿತಿಯನ್ನು ನೋಡುವುದಾದರೆ ಆರ್ಥಿಕ ಸ್ಥಿತಿ ಮಧ್ಯಮದಿಂದ ಉತ್ತಮಕ್ಕೆ ಸಾಗುತ್ತದೆ. ಯೋಜನೆ ಮತ್ತು ಬಜೆಟ್ ನಡೆಸಿದರೆ ಲಾಭಗಳ ಸಾಧ್ಯತೆ ಹೆಚ್ಚಾದರೆ, ಆದರೆ ಆವೇಶದಿಂದ ಖರ್ಚು ತಪ್ಪಿಸಿ. ವೃತ್ತಿ ಮತ್ತು ವ್ಯವಹಾರ. ವೃತ್ತಿಯಲ್ಲಿ ಕ್ರಮವಾಗಿ ಪ್ರಗತಿ ಕಂಡುಬರುತ್ತದೆ. ತಂಡದ ಕಾರ್ಯ, ಸಂವಹನ ಮತ್ತು ಯೋಜನೆ ನಿಮಗೆ ಅಧಿಕ ಗೌರವ ತಂದುಕೊಡಬಹುದು. ಹೊಸ ಯೋಜನೆಗಳಿಗೆ ಪ್ಲಸ್ ಮಾಡಿದರೆ ಒಳ್ಳೆಯ ಅವಕಾಶ ಸಿಗುತ್ತದೆ. ಅದರಂತೆ ಪ್ಲಾನ್ ಮಾಡಬೇಕು. ಮತ್ತು ಪ್ರೀತಿ ಸಂಬಂಧ ಯಾವ ಥರ ಇರುತ್ತೆ ಅಂದರೆ, ನಿಮ್ಮ ಪ್ರೀತಿ ಜೀವನದಲ್ಲಿ ಬಲೈಕೆಗಳು ಓರೆಯಾಗಬಹುದು. ವಿವೇಕದಿಂದ ಮಾತುಕತೆ ಮಾಡಿ. ಕುಟುಂಬದೊಂದಿಗೆ ಸಂಬಂಧ ಬಲವಾಗಿ ಅಭಿವೃದ್ಧಿಯಾಗಬಹುದು. ಕೌಟುಂಬಿಕ ಜೀವನವನ್ನು ನೋಡುವುದಾದರೆ ಮನೆಯವರೆಲ್ಲರೊಂದಿಗೆ ಒಗ್ಗಟ್ಟಿನಿಂದ ಮಾತುಕತೆ ಮುಖ್ಯ. ಕುಟುಂಬಿಕ ಜಾಗರೂಕತೆಗಳು, ಹಬ್ಬಗಳು ನಿಮ್ಮ ಮನಸ್ಸನ್ನು ಹರ್ಷದಿಂದ ತುಂಬಬಹುದು. ಶಿಕ್ಷಣ, ಉದ್ಯೋಗ ನೋಡುವುದಾದರೆ ವಿದ್ಯಾರ್ಥಿಗಳು ತಮ್ಮ ಫೋಕಸ್ ಮತ್ತು ಕಲಿಕಾ ಶಕ್ತಿಯಲ್ಲಿ ಸುಧಾರಣೆಯನ್ನು ಕಾಣಬಹುದು. ಪರೀಕ್ಷೆಗಳಿಗೆ ಲಾಜಿಕ್ ಬಲವಾಗಿ ಬಳಸಿಕೊಳ್ಳಿ, ಇದು ನಿಮಗೆ ಉತ್ತಮವಾಗಿರುತ್ತದೆ. ಮತ್ತು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಆರೋಗ್ಯದ ಭವಿಷ್ಯವನ್ನು ನೋಡುವುದಾದರೆ ಮಾರ್ಚ್ ತಿಂಗಳಿನಲ್ಲಿ ಶಕ್ತಿ ಮಾಯನೆ, ಆದರೆ ಮಧ್ಯ ವಿಶ್ರಾಂತಿ ಅಗತ್ಯವಾಗಿರುತ್ತದೆ. ಧ್ಯಾನ, ಯೋಗದಿಂದ ಒತ್ತಡ ಕಡಿಮೆಯಾಗುತ್ತದೆ. ನೀವು ಸ್ವಲ್ಪ ಬಿಕ್ಕಟ್ಟು ಕಡಿಮೆ ಮಾಡಿರಿ, ಇದರಿಂದ ಮಾನಸಿಕ ಶಾಂತಿ ಸಿಗುತ್ತದೆ. ಹಾಗೂ ಹಣಕಾಸಿನ ಸ್ಥಿತಿಯನ್ನು ನೋಡುವುದಾದರೆ ಈ ತಿಂಗಳು ಹಣಕಾಸಿನ ಸ್ಥಿತಿ ಸ್ಥಿರವಾಗಿರುತ್ತದೆ. ಹೊಸ ಆದಾಯದ ಮೂಲಗಳು ಮಾರ್ಚ್ನಲ್ಲಿ ಎದುರಾಗಬಹುದು, ಆದರೆ ಸಂಯಮದಿಂದ ಹಣ ನಿರ್ವಹಣೆ ಮಾಡಿರಿ. ಮತ್ತು ವೃತ್ತಿ ವ್ಯವಹಾರವನ್ನು ನೋಡುವುದಾದರೆ ವೃತ್ತಿಯಲ್ಲಿ ನಿಧಾನವಾಗಿ ಆದರೆ ದೃಢವಾಗಿ ಮುಂದುವರಿಯುವ ಸಾಧ್ಯತೆ ಇರುತ್ತದೆ. ನಿಮ್ಮ ಸಂವಹನ ಸ್ಥಾಯಿಯಾಗಿ ಇರಲಿ. ಮತ್ತು ಪ್ರೀತಿ ಸಂಬಂಧ ನೋಡುವುದಾದರೆ ಸಂಬಂಧಗಳೊಂದಿಗೆ ಆತ್ಮೀಯತೆ ಹೆಚ್ಚಾಗಬಹುದು. ಸುದೀರ್ಘ ಸಂಭಾಷಣೆ ಮತ್ತು ಜವಾಬ್ದಾರಿಯುತ ನಿರ್ಧಾರಗಳು ಸಂಬಂಧ ಬಲಪಡಿಸಬಹುದು. ಮತ್ತು ಕೌಟುಂಬಿಕ ಜೀವನವನ್ನು ನೋಡುವುದಾದರೆ ಕುಟುಂಬದ ಸದಸ್ಯರ ಜೊತೆ ಸಮನ್ವಯ ಮತ್ತು ಪ್ರೀತಿ ಮುಖ್ಯ. ಸುದೀರ್ಘ ಸಂಭಾಷಣೆಗಳು ಸ್ವಂತ ಕಾರ್ಯ ಮತ್ತು ಯೋಚನೆಗಳ ಫಲ ನೀಡಬಹುದು. ಶಿಕ್ಷಣ ಮತ್ತು ಉದ್ಯೋಗ. ವಿದ್ಯಾರ್ಥಿಗಳಿಗೆ ಅಂಕೆ ಮತ್ತು ತರಗತಿ ಕಾರ್ಯಗಳಲ್ಲಿ ಸಾಧನೆ ಸಿಗುತ್ತದೆ. ಸಮಯ ಪೂರೈಸುವ ಶ್ರಮ ಫಲಕಾರಿಯಾಗುತ್ತದೆ. ಮತ್ತು ಮಿಥುನ ರಾಶಿ. ಮಿಥುನ ರಾಶಿಯವರ ಆರೋಗ್ಯವನ್ನು ನೋಡುವುದಾದರೆ ಮಾರ್ಚ್ ಸಮಯದಲ್ಲಿ ಒತ್ತಡದ ಮಟ್ಟ ಉನ್ನತ, ಸಮತೋಲನ, ನಿದ್ರೆ ಮತ್ತು ಆಹಾರ ಮುಖ್ಯ. ವಿಶ್ರಾಂತಿ ನೀಡಿ, ಇಲ್ಲವೇ ಟೈಮಿಂಗ್ನಲ್ಲಿ ಯೋಗ, ಮೆಡಿಟೇಷನ್ ನೇರವಾಗುತ್ತದೆ. ಮತ್ತು ಹಣಕಾಸಿನ ಸ್ಥಿತಿ. ಹಣ ಪರಿಷ್ಕಾರದ ದಿಕ್ಕಿನಲ್ಲಿ ಸುಧಾರಣೆ ಕಂಡುಬರುತ್ತದೆ. ಜ್ಞಾನದ ಹೂಡಿಕೆಗಳು ಮತ್ತು ಚಿಂತನೆ ಆಲೋಚನೆಗಳಿಗೆ ಲಾಭ ಸಿಗುತ್ತದೆ. ವೃತ್ತಿ ಮತ್ತು ವ್ಯವಹಾರ. ಕೆಲಸ, ಉದ್ಯೋಗ ಕ್ಷೇತ್ರದಲ್ಲಿ ಮುಂದುವರಿದ ಸ್ವೀಕಾರವಾಗಿರುತ್ತದೆ. ಸಾಮರಸ್ಯದೊಂದಿಗೆ ಜೊತೆಗಾರರ ಜೊತೆ ಕಾರ್ಯ ಪ್ರಗತಿ ಸಹಕಾರಿಯಾಗುತ್ತದೆ. ಮತ್ತು ಪ್ರೀತಿ ಸಂಬಂಧ. ಪ್ರೀತಿ ಸಂಬಂಧಗಳು ಸಮಗ್ರವಾಗಬಹುದು. ಗೌರವ ಮತ್ತು ಹಸ್ತಕ್ಷೇಪ ಸಂಬಂಧವನ್ನು ಬಲಪಡಿಸಬಹುದು. ಮತ್ತು ಕೌಟುಂಬಿಕ ಜೀವನ. ಮನೆ ಜೀವನದಲ್ಲಿ ಮನುಷ್ಯ ಮರುಮನೆ ಹೆಚ್ಚು ಆಗುತ್ತದೆ. ಹೃದಯಪೂರ್ವಕ ಮಾತುಕತೆ ಜೊತೆ ಅಭಿವೃದ್ಧಿ ಮುಂದುವರಿಯುವುದು. ಶಿಕ್ಷಣ ಮತ್ತು ಉದ್ಯೋಗ. ವಿದ್ಯಾರ್ಥಿಗಳು ಸಾಮರ್ಥ್ಯತೆಯ
ಹೇಳಿಕೆ ಸಂಯಮದಿಂದ ಮತ್ತು ಕೇಳಿಕೆಯ ಸಂಯಮದಿಂದ ಅಧ್ಯಯನದಲ್ಲಿ ಹೆಚ್ಚು ಗಮನ ಹರಿಸಬೇಕು. ಮತ್ತು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಮಾರ್ಚ್ 2026ರಲ್ಲಿ ಈ ತಿಂಗಳು ತಮ್ಮ ಮನಸ್ಸನ್ನು ಸಮತೋಲನದಲ್ಲಿ ಆರೋಗ್ಯದ ಕಡೆ ಗಮನವಿಡುವ ಸಮಯ. ಮನೋ ಒತ್ತಡ ಕಡಿಮೆ ಮಾಡಿ ಯೋಗ ಧ್ಯಾನ ಮೂಲಕ ವಿಶ್ರಾಂತಿ ಪಡೆಯಿರಿ. ಮತ್ತು ಹಣಕಾಸಿನ ಸ್ಥಿತಿ. ಶ್ರಾವಣ ಶ್ರಮದಿಂದ ಕರ್ಕಾಟಕ ರಾಶಿಯವರಿಗೆ ಹಣ ಸ್ಥಿರವಾಗಿ ಸುಧಾರಿಸುವ ಸಾಧ್ಯತೆ ಇರುತ್ತದೆ. ಮತ್ತು ಯೋಚನೆ ಹೆಚ್ಚು ಖರ್ಚುಗಳಿಗೆ ಎಚ್ಚರಿಕೆ ವಹಿಸಬೇಕು. ಮತ್ತು ಕರ್ಕಾಟಕ ರಾಶಿಯವರ ವೃತ್ತಿ ಹಾಗೂ ವ್ಯವಹಾರ ಜೀವನ. ಹೊಸ ಕಲಿಕೆ ತರಬೇತಿ ಅಥವಾ ಹೊಸ ಕ್ಷೇತ್ರಕ್ಕೆ ಒಳ ಹೊಕ್ಕಿದರೆ ಅದರ ಮೂಲಕ ವೃದ್ಧಿಯಾಗುತ್ತದೆ. ಮತ್ತು ಪ್ರೀತಿ ಸಂಬಂಧ. ಪೋಷಣೆಯ ಸಂಬಂಧಗಳನ್ನು ಗಾಢವಾಗಿ ನಿರ್ವಹಿಸಿದರೆ ಬಲವಾಗಬಹುದು. ಮನಸ್ಸು ತೆರೆದ ಮಾತುಕತೆ ಮುಖ್ಯವಾಗಿರಬೇಕು. ಮತ್ತು ಕೌಟುಂಬಿಕ ಜೀವನ. ಹೃದಯಪೂರ್ವಕ ಸಂಯೋಗ ಮತ್ತು ಪ್ರೀತಿ ಮನೆ ಬೇರೆ ಸಂಬಂಧಗಳಿಗೆ ಸಹಕಾರ ಕೊಡಬಾರದು. ಮತ್ತು ಶಿಕ್ಷಣ ಹಾಗೂ ಉದ್ಯೋಗ. ಹೊಸ ವಿಷಯಗಳತ್ತ ಆಸಕ್ತಿ ವಹಿಸಬೇಕು ಮತ್ತು ಓದು ಬೆಳವಣಿಗೆ ತರುತ್ತದೆ. ಮತ್ತು ಸಿಂಹರಾಶಿ. ಸಿಂಹರಾಶಿಯವರಿಗೆ ಮಾರ್ಚ್ 2026ರಲ್ಲಿ ಯಾವ ಫಲಗಳು ಇರುತ್ತೆ ಅಂದರೆ, ಆರೋಗ್ಯದ ಬಗ್ಗೆ ನೋಡುವುದಾದರೆ ಮಾರ್ಚ್ ತಿಂಗಳಿನಲ್ಲಿ ಶಕ್ತಿ ಹೆಚ್ಚಾಗಿ ಕಾಣಬಹುದು. ಆದರೆ ಅತಿ ಕೆಲಸದಿಂದ ಒತ್ತಡ ಬರುವ ಸಾಧ್ಯತೆ ಇರುತ್ತದೆ. ಸಮತೋಲನ ಅವಶ್ಯಕತೆ ಹೊಂದಿರಬೇಕು. ಮತ್ತು ಹಣಕಾಸಿನ ಸ್ಥಿತಿ. ಹಣಕಾಸಿನಲ್ಲಿ ಹೆಚ್ಚಿನ ಲಾಭದಿಂದ ಆದರೆ ಖರ್ಚು ನಿರ್ವಹಣೆ ಮೆಚ್ಚುಗೆ ಇರಬೇಕು. ಮತ್ತು ವೃತ್ತಿ ವ್ಯವಹಾರ. ವೃತ್ತಿಯಲ್ಲಿ ಪ್ರಗತಿ ಹೊಸ ಅವಕಾಶಗಳು ಮತ್ತು ಪರಿಕಲ್ಪನೆಗಳಿಗೆ ಬೆಂಬಲ ಕೊಡಿ. ಇದು ನಿಮಗೆ ಒಳ್ಳೆಯದಾಗುತ್ತೆ. ಮತ್ತು ಪ್ರೀತಿ ಸಂಬಂಧ. ಸಂಬಂಧಗಳಲ್ಲಿ ಜೀವನದ ಹೊಸ ಕಥೆಯೊಂದಿಗೆ ಭಾವನಾತ್ಮಕ ಬಲ ಹೆಚ್ಚಿಸಿಕೊಳ್ಳಬೇಕು. ಮತ್ತು ಕೌಟುಂಬಿಕ ಜೀವನ. ಕುಟುಂಬ ಜ್ಞಾನ ಮತ್ತು ಸಹಕಾರದೊಂದಿಗೆ ನೀವು ಮುಂದೆ ನಡೆದರೆ ಒಳ್ಳೆಯ ಜೀವನ ಸಿಗುತ್ತದೆ. ಮತ್ತು ಶಿಕ್ಷಣ ಹಾಗೂ ಉದ್ಯೋಗ. ಗ್ರಾಮಾಂತರ ನಗರದಲ್ಲಿ ಶ್ರಮ ಫಲಕಾರಿಯಾಗಿರುತ್ತದೆ. ಹಾಗೂ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಮಾರ್ಚ್ ತಿಂಗಳಿನಲ್ಲಿ ಆರೋಗ್ಯ ಭವಿಷ್ಯವನ್ನು ನೋಡುವುದಾದರೆ, ಮಾರ್ಚ್ನಲ್ಲಿ ದೈನಂದಿನ ಆಚಾರ ವ್ಯವಹಾರ ಸಮತೋಲನ ಆರೋಗ್ಯದ ಪಥದಲ್ಲಿ ಮುಖ್ಯ ಇರಬೇಕು. ವಾರ್ಷಿಕ ಶ್ರಮದಿಂದ ನಿದ್ರೆ ಭೋಜನ ವಿಷಯಗಳ ಸಮತೋಲನ ಮುಖ್ಯ. ಮತ್ತು ಹಣಕಾಸು ಸ್ಥಿತಿ. ಹಣಕಾಸಿನಲ್ಲಿ ಸುಧಾರಣೆ ಸ್ಥಿರ ಹಣದ ಸಂಗ್ರಹ ಬಜೆಟ್ ಮುಖಾಂತರ ಬಲ ಹೆಚ್ಚಾಗುತ್ತದೆ. ಹಾಗೂ ವೃತ್ತಿ ಮತ್ತು ವ್ಯವಹಾರ. ಏರ್ಪಡಿಸುವ ಶಕ್ತಿ ಮತ್ತು ಕಾರ್ಯ ಗುಂಪಿನಲ್ಲಿ ಯಶಸ್ಸು ಸಿಗುತ್ತದೆ. ತಂಡದ ಜೊತೆಗೆ ಸಂಘಟಿತ ಯೋಜನೆ ಯಶಸ್ವಿಯಾಗಿರುತ್ತದೆ. ಪ್ರೀತಿ ಮತ್ತು ಸಂಬಂಧಗಳೊಂದಿಗೆ ಸಹಾನುಭೂತಿ ಸ್ನೇಹವು ವೃದ್ಧಿಸುತ್ತದೆ. ಸಂವಹನ ನಿಷ್ಠೆ ಮುಖ್ಯವಾಗಿರುತ್ತದೆ. ಮತ್ತು ಕೌಟುಂಬಿಕ ಜೀವನ. ಕುಟುಂಬ ಸಮತೋಲನ ಮಹತ್ವ ಮಾತುಕತೆ ಬಲಪಡಿಸಿರಿ. ಶಿಕ್ಷಣ ಹಾಗೂ ಉದ್ಯೋಗ. ವಿದ್ಯಾರ್ಥಿಗಳು ಪುನರಾವರ್ತಿತೆಯಿಂದ ಉತ್ತಮ ಕಲಿಕೆ ಹಿನ್ನೆಲೆಯಲ್ಲಿ ಹೆಚ್ಚು ಸಾಧನೆ ಮಾಡುವರು. ಮತ್ತು ತುಲಾರಾಶಿ. ತುಲಾರಾಶಿಯವರ 2020ರ ಮಾರ್ಚ್ ಭವಿಷ್ಯವನ್ನು ನೋಡುವುದಾದರೆ, ಇದರಲ್ಲಿ ಆರೋಗ್ಯದ ಬಗ್ಗೆ ಹೇಳುವುದಾದರೆ, ಮಾರ್ಚ್ ತಿಂಗಳಿನಲ್ಲಿ ನಿಮ್ಮ ಶಕ್ತಿ ಸಮತೋಲನ ಮಧ್ಯಮವಾಗಿದೆ. ಶುಕ್ರ ಮತ್ತು ಶನಿ ಸಂಚಾರವು ಆರೋಗ್ಯದಲ್ಲಿ ಸುಧಾರಣೆಗೆ ಒಳ್ಳೆಯ ಸಮಯ ನೀಡುತ್ತದೆ. ಆದರೆ ಮಧ್ಯಮ ಶಕ್ತಿಯ ದಿನಗಳಲ್ಲಿ ವಿಶ್ರಾಂತಿ ಮತ್ತು ಸಮತೋಲನ ಅಗತ್ಯ. ಮೂಲಭೂತ ಸಮಸ್ಯೆಗಳು ಇದ್ದರೆ ತಕ್ಷಣ ವೈದ್ಯಕೀಯ ಸಲಹೆ ತೆಗೆದುಕೊಳ್ಳಿ. 21ರ ನಂತರ ಮರ್ಕ್ಯುರಿ ನೇರಗತಿಯಲ್ಲಿರುವುದರಿಂದ ನಿಮಗೆ ಬರುವ ನಿದ್ದೆ ಸ್ವಲ್ಪ ಜೀರ್ಣಕ್ರಿಯೆ ಮತ್ತು ಮೈಥುನ ಸಮಸ್ಯೆಗಳು ನಿರ್ವಹಣೆಗೆ ಶ್ರದ್ಧೆ ಅಗತ್ಯವಾಗಿರುತ್ತದೆ. ಹಾಗೂ ಹಣಕಾಸಿನ ಸ್ಥಿತಿ. ಹಣದ ವಿಷಯದಲ್ಲಿ ಶ್ರದ್ಧೆಯಿಂದ ಯೋಚನೆ ಅಗತ್ಯ. ಮಾಸದ ಆರಂಭದಲ್ಲಿ ಹಣವು ಅರಿವು ಸ್ತಬ್ಧವಾಗಿರಬಹುದು. ಆದರೆ ಜುಪಿಟರ್ ನೇರಗತಿಯ ಪ್ರಭಾವದಿಂದ ಮಧ್ಯಮ ಫಲಗಳ ಅನುಭವವಾಗುತ್ತವೆ. ಸಣ್ಣ ಹೂಡಿಕೆಗಳು ಅಥವಾ ಉದ್ದೇಶಿತ ಯೋಜನೆಗಳಿಗೆ ಭದ್ರತೆಯಿಂದ ಮುಂದಾಗಿರಿ. ಅನಿರೀಕ್ಷಿತ ಖರ್ಚುಗಳಿಗೆ ಮನಃಪೂರ್ವಕವಾಗಿ ಸಂರಕ್ಷಣೆ ನಿಧಿಯನ್ನು ಕಾಯ್ದಿರಿಸುವುದು ಉತ್ತಮ. ಬಜೆಟ್ ನಿರ್ವಹಣೆ ಮತ್ತು ಬಾಕಿ ಕೊಡಲು ಮಾಧ್ಯಮ ನಿಮಗೆ ಲಾಭದಾಯಕವಾಗಿರುತ್ತದೆ. ಹಾಗೂ ವೃತ್ತಿ ಉದ್ಯೋಗ. ವೃತ್ತಿ ಕ್ಷೇತ್ರದಲ್ಲಿ ಪರೀಕ್ಷೆಗಳು ನಿಧಾನವಾಗಿ ಬದಲಾಗುತ್ತವೆ. ನಿಮ್ಮ ಸಂವಹನ ಶಕ್ತಿ ಮತ್ತು ಸಮತೋಲನವಾದ ನಿರ್ಣಯಗಳು ನಿಮ್ಮ ಉತ್ತಮ ಫಲ ನೀಡಬಹುದು. ಕೆಲಸದ ಸ್ಥಳದಲ್ಲಿ ಶಾಂತ ಮನೋಭಾವ ಮತ್ತು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ನಿಮ್ಮ ವೇತನ ಮತ್ತು ಪ್ರಗತಿಗೆ ನೇರವಾಗುತ್ತದೆ. ವ್ಯಾಪಾರದಲ್ಲಿ ಹೊಸ ಯೋಜನೆಗಳು ಮಾಸದ ಮಧ್ಯದ ನಂತರ ಉತ್ತಮ ಫಲಗಳ ನಿರೀಕ್ಷೆ ಕೊಡುತ್ತದೆ. ಹಾಗೂ ಪ್ರೇಮ ಸಂಬಂಧ. ಮಾರ್ಚ್ ಮೊದಲ ದಶಕದಲ್ಲಿ ಸಂಬಂಧಗಳು ಕೆಲವು ಪರೀಕ್ಷೆಯನ್ನು ಎದುರಿಸಬಹುದು. ಸಂವಾದ ಮತ್ತು ಸಮಯದ ಜೊತೆಗೆ ಆಸಕ್ತಿಗೆ ಆದ್ಯತೆ ನೀಡುವ ಮೂಲಕ
ಮನೋತ್ಮಕ ಬಾಂಧವ್ಯ ಬಲಪಡಿಸಬಹುದು. ಹೊಸ ಪ್ರೇಮ ಸಂಬಂಧಗಳ ಪ್ರಾರಂಭಕ್ಕೆ ಮಾರ್ಚ್ ಮಧ್ಯದ ನಂತರ ದಿನಗಳು ಸಹಾಯಕವಾಗಿರುತ್ತವೆ. ಹಾಗೂ ಕುಟುಂಬ ಸಮಸ್ಯೆಗಳು, ಕುಟುಂಬ ಘಟನೆಗಳು ಸಂತೋಷಕರವಾಗಿರಬಹುದು. ಮಕ್ಕಳ ಶಿಕ್ಷಣ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ನೀವು ನಿರ್ವಹಣಾ ಪಾತ್ರ ವಹಿಸುತ್ತೀರಿ. ಹಳೆಯ ಕುಟುಂಬ ಸಮಸ್ಯೆಗಳ ಪರಿಹಾರಗಳು ಸಹ ಸಂಭವಿಸುತ್ತವೆ. ಹಾಗೂ ಶಿಕ್ಷಣ, ವಿದ್ಯಾರ್ಥಿಗಳು ಧ್ಯಾನ ಮತ್ತು ಕ್ರಮದಲ್ಲಿ ಶ್ರದ್ಧೆ ಇಟ್ಟುಕೊಂಡರೆ ಪರೀಕ್ಷೆಯಲ್ಲಿ ಉತ್ತಮ ಫಲಾತ್ಮಕತೆ ಕಾಣಬಹುದು. ವಿನಯ, ಸಮಯ ನಿರ್ವಹಣೆ ಬಹಳ ಮಹತ್ವ. ವ್ಯವಹಾರ ಮತ್ತು ವ್ಯಾಪಾರ, ವ್ಯವಹಾರದಲ್ಲಿ ಸಮಯತೆ, ಹೂಡಿಕೆ ಮೊತ್ತ ಹಾಗೂ ಸಹಭಾಗಿತ್ವ ಯೋಜನೆಗಳು ಮಧ್ಯಮ ಉತ್ತಮ ಫಲವನ್ನು ನೀಡುತ್ತವೆ. ಹೊಸ ಒಪ್ಪಂದಗಳು ನಂತರದ ದಿನಗಳಲ್ಲಿ ಸ್ಪಷ್ಟವಾಗಿ ಬೆಳೆಯಬಹುದು. ಮತ್ತು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ 2020 ಮಾರ್ಚ್ನಲ್ಲಿ ಆರೋಗ್ಯ ಭವಿಷ್ಯವನ್ನು ನೋಡುವುದಾದರೆ, ಮಾರ್ಚ್ ಸಮಯದಲ್ಲಿ ನಿಮ್ಮ ಶಕ್ತಿಯ ಮಟ್ಟ ಹುಡುಕಿಕೊಳ್ಳುವುದು ಮುಖ್ಯ. ಬಾಹ್ಯ ಚಟುವಟಿಕೆಗಳು ಮತ್ತು ಯೋಗ, ಧ್ಯಾನ ಪದ್ಧತಿಯ ಮೂಲಕ ಒತ್ತಡ ನಿವಾರಣೆಗೆ ಒಳ್ಳೆಯ ಸ್ಥಿತಿ ಇರುತ್ತದೆ. ಜೀವನಾಂಶ ಶಕ್ತಿ ಸದೃಢವಾಗಿರುತ್ತದೆ, ಆದರೆ ಮಧ್ಯಮವಾಗಿ ವಿಶ್ರಾಂತಿ ಅಗತ್ಯ. ಮತ್ತು ಹಣಕಾಸಿನ ಸ್ಥಿತಿ, 2026ರಲ್ಲಿ ನಿಮಗೆ ಹಣಕಾಸಿನ ಉತ್ತೇಜನ ಇದೆ. ಮಾರ್ಚ್ ತಿಂಗಳಿನಲ್ಲಿಯೂ ಮಧ್ಯಮದಿಂದ ಉತ್ತಮ ಲಾಭದ ಯೋಗ ಇರುತ್ತದೆ. ನಿಮ್ಮ ಪರಿಶ್ರಮಕ್ಕೆ ಧಾರ್ಮಿಕ, ಆರ್ಥಿಕ ಪ್ರಶಂಸೆಯಿಂದ ಫಲ ಸಿಗಲಿದೆ. ಹಾಗೂ ಹಳೆಯ ಉದ್ಯಮಿಗಳಿಗೆ ಹೊಸ ಆದಾಯ ಮತ್ತು ಆಯಾಮ ಇರುತ್ತದೆ. ಹಾಗೂ ವೃತ್ತಿ, ಉದ್ಯೋಗ, ವೃತ್ತಿ ತುಂಬ ಚಟುವಟಿಕೆಯಿಂದ ಧೈರ್ಯ ಮತ್ತು ನಿರ್ಧಾರವು ನಿಮ್ಮ ವಿಜಯಕ್ಕೆ ಪ್ರಮುಖ ಪಾತ್ರ. ಕಾರ್ಯಕ್ಷೇತ್ರದಲ್ಲಿ ಆಯಾ ಮಾತ್ರೆಯಲ್ಲಿ ಅವಕಾಶಗಳು ಹೊಸ ಗುರಿಗಳನ್ನು ನೀಡಬಹುದು. ಸಹೋದ್ಯೋಗಿ ಬೆಂಬಲ ಮತ್ತು ಹೊಸ ಯೋಜನೆಗಳಿಗೆ ಒತ್ತು ನೀಡುವುದು ನಿಮಗೆ ಲಾಭಕರವಾಗಿರುತ್ತದೆ. ಮತ್ತು ಪ್ರೇಮ ಸಂಬಂಧ, ಭಾವನಾತ್ಮಕ ಸಂಬಂಧಗಳು ಗಟ್ಟಿಯಾಗುವ ಸಮಯ, ಆದರೆ ಸಮಾನ ಸಂವಾದ ಅಗತ್ಯ. ಇಂದಿನ ಗತಿ ತಾಳ್ಮೆ ಮೂಲಕ ನೀವು ಸಂಬಂಧದಲ್ಲಿ ಸ್ಥಿರತೆ ಹೊಂದಿರುತ್ತೀರಿ. ಹೊಸ ಸಂಬಂಧಗಳು ಹೆಚ್ಚು ಭಾವನಾತ್ಮಕವಾಗಿ ಬೆಳೆಯಬಹುದು. ಮತ್ತು ಕುಟುಂಬ, ಕೌಟುಂಬಿಕ ಸ್ನೇಹದ ಮಾತುಗಳಿಗೆ ಸುಧಾರಣೆಯಾಗುತ್ತವೆ. ಹಿರಿಯರ ಸಲಹೆಗಳು ನಿಮಗೆ ತಿಳುವಳಿಕೆಯನ್ನು ಒದಗಿಸುತ್ತವೆ. ಮಕ್ಕಳ ಶಿಕ್ಷಣ ಚಟುವಟಿಕೆಗಳಲ್ಲಿ ನೀವು ಪೋಷಕದ ಪಾತ್ರವನ್ನು ಯಶಸ್ವಿಯಾಗಿ ನಿಭಾಯಿಸುತ್ತೀರಿ. ಮತ್ತು ಶಿಕ್ಷಣ, ವಿದ್ಯಾರ್ಥಿಗಳಿಗೆ ಸಂಯಮ ಮತ್ತು ಗುರಿ ದೃಷ್ಟಿ ಮುಖ್ಯ. ಪರೀಕ್ಷಾ ಸಮಯದಲ್ಲಿ ಶಾಂತಿ ಮತ್ತು ಧ್ಯಾನ ಸಹಾಯ ಮಾಡುತ್ತದೆ. ಸಂಶೋಧನೆ, ವಿಶ್ಲೇಷಣಾತ್ಮಕ ವಿಷಯಗಳಲ್ಲಿ ಹೆಚ್ಚು ಸಾಧನೆ ಸಿಗುತ್ತದೆ. ವ್ಯವಹಾರ, ವ್ಯಾಪಾರ ನೋಡುವುದಾದರೆ ವ್ಯವಹಾರ ಉದ್ಯಮಗಳಲ್ಲಿ ಬಲವಾದ ಶ್ರೇಣಿಗಳು ಕಂಡುಬರುತ್ತವೆ. ಹೊಸ ಒಪ್ಪಂದಗಳು ಮತ್ತು ಸಹಭಾಗಿತ್ವಕ್ಕೆ ಅವಕಾಶಗಳು ಇದ್ದರೂ ಸಹ ನಿಮಗೆ ಯಶಸ್ವಿ ಮಾನದಂಡಕ್ಕೆ ತಲುಪಬಹುದು. ಮತ್ತು ಧನಸ್ಸು ರಾಶಿ, ಧನಸ್ಸು ರಾಶಿಯವರಿಗೆ 2026 ಮಾರ್ಚ್ ಭವಿಷ್ಯದಲ್ಲಿ ಆರೋಗ್ಯದ ಬಗ್ಗೆ ನೋಡುವುದಾದರೆ, ಮಾರ್ಚ್ನಲ್ಲಿ ನಿಮ್ಮ ಆರೋಗ್ಯ ಸಾಮಾನ್ಯವಾಗಿ ಚೆನ್ನಾಗಿರುತ್ತದೆ. ಸರಿಯಾದ ಆಹಾರ, ಕಾರಣಶೀಲ ನಿರ್ವಹಣೆ ಮತ್ತು ಯೋಗ, ಧ್ಯಾನ, ಶ್ರದ್ಧೆಯಿಂದ ನಿಮಗೆ ಶಕ್ತಿಯ ಸುಧಾರಣೆ ಕಂಡುಬರುತ್ತದೆ. ಮತ್ತು ಹಣಕಾಸಿನ ಸ್ಥಿತಿ, ಹಣಕಾಸಿನ ದೃಷ್ಟಿಯಿಂದ ಧನುರಾಶಿಯವರು ನಿಧಾನವಾಗಿ ಬಲವಾಗಿರುತ್ತೀರಿ. ಆರ್ಥಿಕ ಪರಿಸ್ಥಿತಿಯನ್ನು ಅನುಭವಿಸುತ್ತಾರೆ. ಬಜೆಟ್ ಮತ್ತು ಬಚಾವಿನ ಮೇಲೆ ಗಮನದಿಂದ ಮುನ್ನಡೆದರೆ ಉತ್ತಮವಾಗಿರುತ್ತೀರಿ. ಜುಪಿಟರ್ ನೇರಗತಿಯ ನಂತರ ಸಹಭಾಗಿತ್ವದಿಂದ ನೆರವು, ಆರ್ಟ್ ಕೊಡುಗೆಗಳ ಮೂಲಕ ಲಾಭ ಸಿಗುತ್ತದೆ. ಹಾಗೂ ವೃತ್ತಿ ಮತ್ತು ಉದ್ಯೋಗ, ವೃತ್ತಿ ಕ್ಷೇತ್ರದಲ್ಲಿ ನೀವು ಸ್ಪಷ್ಟ ಗುರಿಯಲ್ಲಿ ಕಾರ್ಯನಿರ್ವಹಿಸುತ್ತೀರಿ. ಸಹೋದ್ಯೋಗಿಗಳೊಂದಿಗೆ ಒಗ್ಗಟ್ಟಿನಲ್ಲಿ ಯಶಸ್ಸಿನ ಅವಕಾಶ ಸಿಗುತ್ತದೆ. ಹೊಸ ಕಲಿಕೆ, ವಿದ್ಯಾಭ್ಯಾಸ ಮೂಲಕ ನಿಮ್ಮ ಪರಿಚಯ ವಿಸ್ತರಣೆ ಯತ್ನ. ಮತ್ತು ಪ್ರೇಮ ಸಂಬಂಧ, ಸಂಬಂಧಗಳಲ್ಲಿ ಹೆಚ್ಚು ಸಂವಹನ ಮತ್ತು ಧೈರ್ಯ ಮುಖ್ಯ. ಸಂಗಾತಿಯೊಂದಿಗೆ ಗಟ್ಟಿತನವಾದ ಸಂಬಂಧಕ್ಕೆ ಸಮಯ ನೀಡಿ. ಹೊಸ ಪ್ರೇಮ ಸಂಬಂಧಗಳಲ್ಲಿ ಬಿಸಿಲಿನಂತೆ ಅಭಿವೃದ್ಧಿ ಹೊಂದುತ್ತದೆ. ಮತ್ತು ಕುಟುಂಬ ಸಂತೋಷ, ಮಕ್ಕಳ ಸಾಧನೆ ಮತ್ತು ಕುಟುಂಬ ಸಂವಾದದಲ್ಲಿ ಸರಳತೆ ಕಂಡುಬರುತ್ತದೆ. ಹಿರಿಯರ ಸೂಚನೆಗಳ ಒತ್ತು ನೀಡಿ. ಮತ್ತು ಶಿಕ್ಷಣ, ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಶ್ರಮಿಸಿದರೆ ಉತ್ತಮ ಫಲ ಕಂಡುಕೊಳ್ಳುತ್ತಾರೆ. ಯೋಜನೆಯಲ್ಲಿ ತಾಳ್ಮೆ ಮತ್ತು ಸ್ಪಷ್ಟ ಗುರಿ ಇರಬೇಕು. ಮತ್ತು ವ್ಯಾಪಾರ, ವ್ಯವಹಾರದಲ್ಲಿ ಯೋಜನೆ, ಬಜೆಟ್ ಮತ್ತು ತಂಡದ ಒಗ್ಗಟ್ಟು ಮುಖ್ಯ. ಹೊಸ ಯೋಜನೆಗಳಿಗಾಗಿ ಸಮಯ ನೀಡಿ ಮಧ್ಯಮ ಫಲಗಳನ್ನು ನಿರೀಕ್ಷಿಸಿ. ಮತ್ತು ಮಕರ ರಾಶಿಯವರಿಗೆ 2026 ಮಾರ್ಚ್ ತಿಂಗಳಿನಲ್ಲಿ ಆರೋಗ್ಯ ಭವಿಷ್ಯವನ್ನು ನೋಡುವುದಾದರೆ, ಫೆಬ್ರವರಿ ಮಾರ್ಚ್ ವೇಳೆಯಲ್ಲಿ ನಿಮ್ಮ ಶಕ್ತಿ ಸಮತೋಲನ ಸರಾಸರಿಯಾಗಿರುತ್ತದೆ. ನಿಯಮಿತ ವ್ಯಾಯಾಮ ಮತ್ತು ಸಮತೋಲನದ ಆಹಾರ ಯೋಜನೆ ಮೂಲಕ ಆರೋಗ್ಯ ಸುಧಾರಣೆ ಕಂಡುಬರುತ್ತದೆ.
ಮತ್ತು ಹಣಕಾಸಿನ ಸ್ಥಿತಿ. ಹಣದ ವಿಷಯದಲ್ಲಿ ಸ್ಥಿತಿ ಸಮತೋಲನ ಕೇಂದ್ರವಾಗಿರುತ್ತದೆ. ಬಜೆಟ್ ನಿರ್ವಹಣೆ ಮುಖ್ಯ. ಅನಿರೀಕ್ಷಿತ ಖರ್ಚುಗಳಿಗೆ ಮನಃಪೂರ್ವಕವಾಗಿ ಯೋಜನೆ ಮಾಡಿ. ಮತ್ತು ವೃತ್ತಿ ಉದ್ಯೋಗ ಸ್ಥಿತಿಶೀಲ ಆದರೆ ಶ್ರದ್ಧೆಯಿಂದ ಕಾರ್ಯನಿರ್ವಹಣೆ ನಿಮಗೆ ಫಲದಾರಿಯಾಗಿರುತ್ತದೆ. ಯಶಸ್ಸಿಗೆ ಗುಣಮಟ್ಟದ ಸಮರ್ಪಣೆ ಬೇಕು. ಮತ್ತು ಪ್ರೇಮ ಸಂಬಂಧ ಭಾವನಾತ್ಮಕವಾಗಿ ಬಲವಾದ ಆಧಾರ, ಸಂಗಾತಿಯೊಂದಿಗೆ ಸಂವಾದದಿಂದ ಸಂಬಂಧ ಉತ್ತಮವಾಗಿರುತ್ತದೆ. ಮತ್ತು ಕುಟುಂಬ ಜೀವನ ಹೆಚ್ಚು ಜೀವ. ಈ ವೇಳೆಯಲ್ಲಿ ಕುಟುಂಬದಲ್ಲಿ ಸತತ ಸಂವಾದ ಮುಖ್ಯ. ಮಕ್ಕಳ ಚಟುವಟಿಕೆಗಳಲ್ಲಿ ನೀವು ನಿರ್ಧಾರಕ ತೆಗೆದುಕೊಳ್ಳಬೇಕು. ಶಿಕ್ಷಣ ವಿದ್ಯಾರ್ಥಿಗಳಿಗೆ ಸ್ಪಷ್ಟ ಗುರಿ ಮತ್ತು ದಿನನಿತ್ಯದ ಅಧ್ಯಯನದ ಮೂಲಕ ಉತ್ತಮ ಫಲ ಸಿಗುತ್ತದೆ. ಮತ್ತು ವ್ಯಾಪಾರ ಹಾಗೂ ವ್ಯವಹಾರ ವ್ಯಾಪಾರ ಉದ್ಯಮಕ್ಕೆ ಹೊಸ ಮಾರ್ಗಗಳು, ಉತ್ತಮ ಯೋಜನೆ ಜಾರಿಯಲ್ಲಿ ಬಲಪಡಿಸಿದರೆ ಉತ್ತಮವಾಗಿರುತ್ತದೆ. ಮತ್ತು ಕುಂಭರಾಶಿಯವರಿಗೆ 2026ರ ಮಾರ್ಚ್ ತಿಂಗಳಿನಲ್ಲಿ ಆರೋಗ್ಯ ಭವಿಷ್ಯವನ್ನು ನೋಡುವುದಾದರೆ ಕುಂಭರಾಶಿಯವರಿಗೆ ಮಧ್ಯಮ ಆರೋಗ್ಯ ಸ್ಥಿತಿ ಇರುತ್ತದೆ. ಸಮತೋಲನ ಔಷಧಿ ಧ್ಯಾನ ಸಹಾಯಕವಾಗಿರುತ್ತದೆ. ಮತ್ತು ಹಣಕಾಸಿನ ಸ್ಥಿತಿ ಧನ ಸಮತೋಲನವಾಗಿರುತ್ತದೆ. ಅನಿರೀಕ್ಷಿತ ಖರ್ಚು, ನೀವು ಸ್ವಲ್ಪ ಜಾಗರೂಕವಾಗಿರಬೇಕು. ವೃತ್ತಿ ಮತ್ತು ಉದ್ಯೋಗ ಸಂಬಂಧಗಳ ತಂತ್ರಜ್ಞಾನ ವರ್ಧಿಸಿ, ಹೊಸ ಅವಕಾಶಗಳು ಕೂಡಿಬರುತ್ತವೆ. ಮತ್ತು ಪ್ರೇಮ ಹಾಗೂ ಸಂಬಂಧ ಗ್ರಹಣ ಶಕ್ತಿ ಮತ್ತು ಅಭ್ಯಾಸ ನಿಮಗೆ ಹೆಚ್ಚು ಫಲದಾಯಕವಾಗಿರುತ್ತದೆ. ಹಾಗೂ ಕುಟುಂಬದಲ್ಲಿ ಸಂವಾದ ಉತ್ತಮವಾಗಿರುತ್ತದೆ ಮತ್ತು ಪರಿಚಯಗಳು ಹೆಚ್ಚು ಸ್ಥಿರವಾಗಿ ಕಂಡುಬರುತ್ತವೆ. ಹಾಗೂ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಧೈರ್ಯದಿಂದ ಇದ್ದರೆ ನೀವು ಏನು ಬೇಕಾದರೂ ಸಾಧನೆ ಮಾಡಬಹುದು. ಧೈರ್ಯವೇ ನಿಮಗೆ ಎಲ್ಲದಕ್ಕೂ ಕಾರಣ. ಹಾಗೂ ವ್ಯಾಪಾರ ವ್ಯವಹಾರದ ಬಗ್ಗೆ ನೋಡುವುದಾದರೆ ಸೌಹಾರ್ದತೆಯ ಯೋಜನೆ ಹೆಚ್ಚು ಫಲದಾಯಕವಾಗಿರುತ್ತದೆ. ಮತ್ತು ಮೀನರಾಶಿಯವರಿಗೆ 2026ರ ಮಾರ್ಚ್ ಭವಿಷ್ಯ ಆರೋಗ್ಯದ ಬಗ್ಗೆ ನೋಡುವುದಾದರೆ ಮಾರ್ಚ್ ವೇಳೆಯಲ್ಲಿ ಆರೋಗ್ಯ ಸ್ಥಿರವಾಗಿರುತ್ತದೆ ಮತ್ತು ಮನೋವೈಕಲ್ಯ ನಿವಾರಣೆಗೆ ಹೆಚ್ಚು ಅನಿವಾರ್ಯತೆಯಾಗಿರುತ್ತದೆ. ಹಾಗೂ ಹಣಕಾಸಿನ ಸ್ಥಿತಿ ಧನಲಾಭ ಯೋಗ ನಿಮಗೆ ಹೆಚ್ಚಿನ ರೀತಿಯಲ್ಲಿ ಕಂಡುಬರುತ್ತದೆ ಮತ್ತು ಮನೆ ಆಸ್ತಿ ಖರೀದಿಯ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಹಾಗೂ ವೃತ್ತಿ ಮತ್ತು ಉದ್ಯೋಗ ವೃತ್ತಿಯಲ್ಲಿ ತುಂಬ ಬೆಳವಣಿಗೆಯನ್ನು ಕಾಣುವ ಸಮಯ ಅಂದರೆ ತಪ್ಪಾಗುವುದಿಲ್ಲ. ಮತ್ತು ಪ್ರೇಮ ಸಂಬಂಧ ಭಾವನಾತ್ಮಕ ಬಾಂಧವ್ಯ ಬೆಳೆಸಲು ಇದು ಒಳ್ಳೆಯ ಸಮಯವಾಗಿರುತ್ತದೆ. ಹಾಗೂ ಕುಟುಂಬ ಜೀವನ ತುಂಬ ಸಂತೋಷಕರವಾದ ವಾತಾವರಣವು ಕೂಡ ಸೃಷ್ಟಿಯಾಗುತ್ತದೆ. ಮತ್ತು ಶಿಕ್ಷಣದಲ್ಲಿ ಸ್ಥಿರತೆ, ಹೆಚ್ಚು ಅಭಿವೃದ್ಧಿಯನ್ನು ಕಾಣುವಿರಿ. ಮತ್ತು ವ್ಯಾಪಾರ ಹಾಗೂ ವ್ಯವಹಾರದಲ್ಲಿ ಈ ತಿಂಗಳು ನಿಮಗೆ ಯೋಜನೆಯಂತೆ ನಿಮ್ಮ ಕಾರ್ಯರೂಪವು ಕೂಡ ಹೆಚ್ಚಿನ ರೀತಿಯಲ್ಲಿ ಬೆಳವಣಿಗೆ ಆಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಉಪಯೋಗ ಆಗಬಹುದು. ಇನ್ನೂ ಹೆಚ್ಚಿನ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ HK TV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದ.